ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ನಮ್ಮ ಕೇಂದ್ರ ಸರ್ಕಾರದ ನಡೆಯಿಂದಾಗಿ ಭಾರತ ಎರಡು ಭಾಗ ಆಗ್ತದನ, ದಕ್ಷಿಣ ಉತ್ತರ ಅಂತೇಳಿ ದೊಡ್ಡ ಪ್ರಶ್ನೆ ಹೇಳ್ತಾ ಇದ್ದೇವೆ. ಯಾಕಂದರೆ ಈ ನೆಲೆಯಲ್ಲಿ ನಮ್ಮ ನಿವೃತ್ತ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯವರು ಕೆಲವೊಂದು ಮಾತಾಡ್ತಾ ಇದ್ದಾರೆ. ಅದು ಭಾಳ ಗಮನಿಸಬೇಕಾಗ್ತದೆ. ಏನಪ್ಪ ಅಂತಂದ್ರೆ, ಚುನಾಯಿತ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಒಕ್ಕೂಟ ವ್ಯವಸ್ಥೆ ಹಾಗೂ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಭಾಳ ವಿಚಾರ ಮಾಡುವಂಥ ವಿಷಯ. ಯಾಕಂದ್ರೆ ರಾಜ್ಯಪಾಲರನ್ನು ತಮ್ಮ ಬೇಕಾದ ಉಪಯೋಗ ಮಾಡುವಂಥದ್ದು. ಅದು ಉದಾಹರಣೆ ಸದ್ದು ನಡೆದಂಥದ್ದು. ಸ್ಟ್ಯಾಲಿನ್ನ ನಮ್ಮ ತಮಿಳುನಾಡಿನಲ್ಲೇ ರವಿಯವರು ಈ ಮಂತ್ರಿಮಂಡಲದ ಬರೆದುಕೊಟ್ಟಂಥ ಭಾಷಣವನ್ನು ಓದಲೇ ಇಲ್ಲ, ಹಾಗೆ ಹೋಗ್ಬಿಟ್ರು. ನನಗೆ ವಿರೋಧ ಅಂತೇಳಿ ಅಲ್ರಿ, ಕ್ಯಾಬಿನೆಟ್ ತಯಾರು ಮಾಡೋಂಥದ್ದನ್ನು ಓದಬೇಕಾಗಿದ್ದು ಅವ್ರ ಧರ್ಮ ಕರ್ಮ, ಸಂವಿಧಾನ ಹೇಳಿದ ಮಾತಿದು. ಅದೇ ಕಾಲ ಕೇರಳದ್ದು ಸಹ ಇದೇ ಪರಿಸ್ಥಿತಿ. ಅಲ್ಲಿಯ ರಾಜ್ಯಪಾಲರು ತಮಗೆ ಎಷ್ಟು ಬೇಕೋ ಅದನ್ನು ಓದಿ ಬಿಟ್ಟು ಹೋಗಿಬಿಟ್ರು. ಇದು ಸಹಿತ ಇವತ್ತು ವಿಚಾರ ಮಾಡುವಂಥ ವಿಷಯ ಆಗ್ಯದ. ರಾಜೇಂದ್ರ ಅರ್ಲೇಕರ್ ಅವರು ಹಿಂಗೆ ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಪರಿಸ್ಥಿತಿ ಅದ. ಹೀಗಾಗಿ ಇವ್ರು ಹೇಳುವಂಥ ಆರೋಪ, ಮಾಡುವಂಥ ಆರೋಪ ಒಕ್ಕೂಟ